ಈ ಊರು ಕಾಣಿಸ್ತಾ ಇತ್ತಲ್ಲ ನಿಮಗೆ, ಇಲ್ಲಿ 12 ವರ್ಷಕ್ಕೊಂದ್ಸರಿ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಆ ಟೈಮಲ್ಲಿ ಈ ಊರಲ್ಲಿ ಇರ್ತಕ್ಕಂಥ ಹಿಂದೂಗಳೆಲ್ಲರೂ ಖಾಲಿ ಮಾಡ್ತಾರೆ. ಯಾಕೆಂದ್ರೆ 350 ಮೆಟ್ಲು ಹತ್ತಿದೀವಪ್ಪ ದಬಾಯಿಸಿ. ತಪಸ್ ಮಾಡ್ತಕ್ಕಂಥ ಸಮಯದಲ್ಲಿ ಕ್ಲೈಂಬರ್ ಸಸ್ಯಗಳು ಅಂದ್ರೆ ಕಾಲಿಗೆ ಮತ್ತೆ ಕೈಗೆ ಸುತ್ತಕೊಂಡು ಹೋಯ್ತಲ್ಲ, ಆ ಸಸ್ಯಗಳು ಬೆಳೆದಿರೋದು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿನೂ ಐತೆ ಇಲ್ಲಿ. ಆಕಾಶ್, ವೆಲ್ಕಮ್ ಟು ವಿಂಧ್ಯಗಿರಿ. ನಾವಿವತ್ತಿದ್ದೀವಿ ವಿಂಧ್ಯಗಿರಿ ಬೆಟ್ಟದ ಹತ್ರ. 700 ಬೆಟ್ಟ ಹತ್ತಿದ್ದೀವಿ. 700 ಮೆಟ್ಲು ಹತ್ಬಿಟ್ಟು ಹೋಗ್ಬೇಕು. 700 ಸ್ಟೆಪ್ಸು, ಅದು ಕಲ್ಲಲ್ಲೇ ಕೆತ್ಬಿಟ್ಟವ್ರೆ. ಬಟ್ ಇದು ಒಂದೇ ಬೆಟ್ಟ. ಇದು ಎಷ್ಟಾಯ್ತಪ್ಪ ಅಂದ್ರೆ 1002 ಮೀಟರ್, ಅಂದ್ರೆ ಕರೆಕ್ಟಾಗಿ 1 ಕಿಲೋಮೀಟರ್ ಐತೆ ಬೆಟ್ಟ. 1 ಕಿಲೋಮೀಟರ್. ಅದರಲ್ಲಿ ಕಲ್ಲಲ್ಲಿ ಈಗ ಸ್ಟೆಪ್ ಮಾಡೋರು ಅದೇ ಬೆಟ್ಟದಲ್ಲಿ ಕೆತ್ಬಿಟ್ಟು ನೋಡ. 350 ಮೆಟ್ಲು ಹತ್ತಿದೀವಪ್ಪ ದಬಾಯಿಸಿ. ಇನ್ನು 350 ಹತ್ಬೇಕು. ಈ ಊರು ಕಾಣಿಸ್ತಾ ಇತ್ತಲ್ಲ ನಿಮ್ಗೆ, ಇಲ್ಲಿ 12 ವರ್ಷಕ್ಕೊಂದ್ಸರಿ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಆ ಟೈಮಲ್ಲಿ ಈ ಊರಲ್ಲಿ ಇರ್ತಕ್ಕಂಥ ಹಿಂದೂಗಳೆಲ್ಲರೂ ಖಾಲಿ ಮಾಡ್ತಾರೆ. ಯಾಕೆಂದ್ರೆ ಇಂಡಿಯಾದಲ್ಲಿರೋ ಎಲ್ಲ ಜೈನ್ಸ್ ಎಲ್ಲ ಕಡೆಯಿಂದನೂ ಬರ್ತಾರೆ. ಅವ್ರಿಗೆ ಇಲ್ಲಿ ಅಕಾಮಡೇಷನ್ ಏರ್ಪಾಟ್ ಮಾಡೋಕ್ಕೆ ಈ ಊರೆಲ್ಲ ಖಾಲಿ ಮಾಡಿ ರೂಮ್ಗಳನ್ನೆಲ್ಲ ಬಾಡಿಗೆ ಕೊಡ್ತಾರೆ. ನೋಡಿ, ಈ ಸುತ್ತಮುತ್ತ ಹೆಚ್ಚು ಕಮ್ಮಿ ಒಂದು 10 ಹಳ್ಳಿಗಳು ಖಾಲಿ ಮಾಡ್ತಾರೆ. ಈ ಟೆಂಪಲ್ನ ಬಿಲ್ಡ್ ಮಾಡಿದ್ದು 10ನೇ ಶತಮಾನದಲ್ಲಿ ಚಾವುಂಡರಾಯ ಅನ್ನೋ ಒಬ್ಬ ಸೇನಾಧಿಪತಿ ಈ ಟೆಂಪಲ್ ಈ ರೀತಿ ಬಿಲ್ಡ್ ಮಾಡಿದ್ದಾನೆ. ಟೆಂಪಲ್ ಫುಲ್ಲು 10ನೇ ಶತಮಾನದಲ್ಲಿ ಬೇಸ್ಮೆಂಟ್ ಇಲ್ದಂಗೆ ಹಂಗೆ ನಿಲ್ಸವ್ರೆ. ಈ ಥರ ಈ ಟೆಂಪಲ್ ಬೇಸ್ಮೆಂಟ್ ಹಾಕಿಲ್ಲ, ಪೂರ್ತಿ ಈ ಥರ ಕಲ್ಲುಗಳು ಒದೇ ಕಲ್ಲು ಕೊಟ್ಬಿಟ್ಟು ಅದ್ರ ಸಪೋರ್ಟ್ ಮೇಲೆ ಫುಲ್ಲು ಟೆಂಪಲ್ನ ಬಿಲ್ಡ್ ಮಾಡೋರೆ. ಅದಕ್ಕೆ ಈ ಟೆಂಪಲ್ ಏನಂತಾರೆ ಅಂದರೆ ಒದೇಕಲ್ ಬಸದಿ. ಒದೇಕಲ್ ಬಸ್ತಿ ಅಂತಾರೆ, ಅಂದರೆ ಕಲ್ಲು ಒದ್ಕೊಂಡು ಸಪೋರ್ಟ್ ಆಗಿ ನಿಂತಿರೋದಕ್ಕೆ ಒದೇಕಲ್ ಬಸ್ತಿ ಅಂತಾರೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬೇಸ್ಮೆಂಟ್ ಹಾಕಿಲ್ಲ, ಈ ಬೆಟ್ಟದಲ್ಲಿ ಬೇಸ್ಮೆಂಟ್ ಇಲ್ಲಾಗತ್ತೆ, ಎಲ್ಲ ಕಲ್ಲಿಂದ ಇದು ನೋಡ್ಕೊತಾರೆ. ಈ ಟೆಂಪಲ್ ಯಾವುದು ವಿಂಧ್ಯಗಿರಿ ಬೆಟ್ಟ. ಈ ಟೆಂಪಲ್ಗೆ ವಿಂಧ್ಯಗಿರಿ ಬೆಟ್ಟ ಅಂದರೆ ಒಂದೊಂದು ಬಂಡೆಗೂ ಉದ್ದ ನಿಲ್ಸ್ಬಿಟ್ಟು ಒಳಗಡೆ ಕಲ್ಲು ಹಾಕ್ಬಿಟ್ಟು ಅದು ಹಿಂದಕ್ಕೆ ಬರೋದಂಗೆ ಒಂದೊಂದು ಕಲ್ಲು ಕೊಟ್ಬಿಟ್ಟವ್ರೆ ಆ್ಯಂಗ್ಯುಲರ್ ಆಗಿ. ಇವಾಗ ಇಂಜಿನಿಯರ್ ಪಿಲ್ಲರು ಅದು ಇದು ಅಂತೆಲ್ಲ ಇದು ಮಾಡ್ತಾರೆ. ಬಟ್ ಅವು ನೋಡಿ ಫುಲ್ಲು ಬೇಸ್ಮೆಂಟ್ ಹಾಕಿಲ್ಲ, ಏನು ಹಾಕಿಲ್ಲ, ಫುಲ್ಲು ಕಲ್ಲಲ್ಲೇ ಬೇಸ್ಮೆಂಟ್ ಹಾಕ್ಬಿಟ್ಟವ್ರೆ. ಆ ಕಡೆ ಈ ಕಡೆ ಸಪೋರ್ಟ್ಗೆ ಕಲ್ಲು ಕೊಟ್ಕೊಂಡು ಫುಲ್ ಎಲ್ಲ ಸುತ್ತು ಟೆಂಪಲ್ ಸುತ್ತು ಕಲ್ಲು ಕೊಟ್ಬಿಟ್ಟವ್ರೆ. ಆ ಕಲ್ಲು ಒಳಗಡೆ ಅಡ್ಡ ಜೋಡಿಸಿ ಇದು ಮಾಡೋದು, ಬೇಸ್ಮೆಂಟ್ ಹಾಕಿಲ್ಲ, ಕಲ್ಲಿನ ಮೇಲೆ ಸುಮ್ಮನೆ ಜೋಡಿಸಿರೋದು ಟೆಂಪಲ್. ಯಾವ ರೀತಿ ಯೂಸ್ ಮಾಡೋರು ಬೆಟ್ಟದ ಮೇಲೆ ಬೇಸ್ಮೆಂಟ್ ಹಾಕಾಗಲ್ವಲ್ಲ, ಅದಕ್ಕೆ ಈ ರೀತಿ ಕಲ್ಲುಗಳು ಕೊಟ್ಬಿಡೋರೆ ಸಪೋರ್ಟಿಗೆ ಬೀಳ್ದಂಗೆ. ಫುಲ್ ಎಲ್ಲ ಕಲ್ಲು, ಸಿಮೆಂಟ್ ಹಾಕಿಲ್ಲ, ಏನೂ ಹಾಕಿಲ್ಲ, ಬರೀ ಕಲ್ಲು ಜೋಡಿಸಿರೋದು ಅಷ್ಟೇ. ಫುಲ್ ಟೆಂಪಲ್ ಫುಲ್ ಬೇಸ್ಮೆಂಟ್ ಇರೋ ಟೆಂಪಲ್. ಈ ಟೆಂಪಲ್ಗೆ ಎಲ್ಲೂ ಬೇಸ್ಮೆಂಟೇ ಇಲ್ಲ. ಮಾಮೂಲಿ ಜತ್ತಿಗೆ ಆ ಕಡೆಗೆ ಬಿದ್ದೋಗ್ದಂಗೆ ಕಲ್ಲುಗಳು ಸಪೋರ್ಟ್ ಕೊಟ್ಟವ್ರೆ. ಈ ಕಡೆ ಹಂಗೆ ಜತ್ತಿ ನೋಟು ಬಸ್ತಿ ಥರ ಮಾಡಿದ್ ನೋಡಿ ಫುಲ್. ಇವಾಗ ನೀವು ನೋಡ್ತಾ ಇದ್ರಲ್ವಾ, ಇದು ತ್ಯಾಗದ ಕಂಬ. ಈ ಕಂಬ ಇರೋದು ಒದೇಕಲ್ ಬಸ್ತಿ ಪಶ್ಚಿಮಕ್ಕೆ, ವಿಂಧ್ಯಗಿರಿ ಬೆಟ್ಟದ ಮೇಲೆ ಒದೇಕಲ್ಲು ಬಸ್ತಿಯ ಪಶ್ಚಿಮಕ್ಕೆ ಐತೆ. ಇದ್ರ ವಿಶೇಷ ಏನಪ್ಪಾ ಅಂತಂದ್ರೆ, ಇದನ್ನ 10ನೇ ಶತಮಾನದ ಎಂಡಿಂಗಲ್ಲಿ ಚಾವುಂಡರಾಯ ನಿರ್ಮಿಸೋನೆ. ಏಂತಕಪ್ಪ ಅಂತಂದ್ರೆ, ಈ ಜಾಗದಲ್ಲಿ ಚಾವುಂಡರಾಯ ದಾನ ಧರ್ಮ ಮಾಡ್ತಿದ್ದ. ಅಂದ್ರೆ ಇಲ್ಲಿ ಆವಾಗಿನ ಕಾಲದಲ್ಲಿ ಎಲ್ಲ ದಾನ ಧರ್ಮ ಮಾಡ್ತಿದ್ರಲ್ವಾ, ಈ ಮಂಟಪದಲ್ಲೇ ನಿಂತ್ಕೊಂಡು ದಾನ ಧರ್ಮ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿನೂ ಐತೆ. ಮತ್ತೆ ಚಾವುಂಡರಾಯನ ಕಂಪ್ಲೀಟ್ ಆಸ್ತಿ ಪಾಸ್ತಿ ಎಲ್ಲದನ್ನು ಇಲ್ಲಿಂದಾನೇ ದಾನ ಮಾಡಿದ್ದ ಅಂತಾನು ಒಂದು ಪ್ರತೀತಿ ಐತೆ. ಮತ್ತೆ ಈ ಕಲ್ಲು ಬಳಪದ ಕಲ್ಲಲ್ಲಿ, ಈ ಕಂಬನ ತ್ಯಾಗದ ಕಂಬನ ಬಳಪದ ಕಲ್ಲಲ್ಲಿ ಕೆತ್ತನೆ ಮಾಡೋರೆ. ಕಂಪ್ಲೀಟು ಅಂದ್ರೆ ಫುಲ್ಲು ಫ್ಲವರ್ ಡಿಸೈನ್ ಅಲ್ಲಿ ಈ ಕಂಬನ ಕೆತ್ತನೆ ಮಾಡಿದ್ದಾರೆ. ನೋಡಿ ಏನ್ ಸಖತ್ತಾಗಿ ಕೆತ್ತನೆ ಮಾಡೋರೆ.
ನೀವು ನೋಡ್ತಾ ಇರೋ ಇದೇನಪ್ಪಾ ಅಂತಂದ್ರೆ ವಿಂಧ್ಯಗಿರಿ ಬೆಟ್ಟದ ಅಖಂಡ ದ್ವಾರ ಬಾಗಿಲು. ಆ ದ್ವಾರ ಬಾಗಿಲಲ್ಲಿ ಒಂದು ಗಜಲಕ್ಷ್ಮಿಯ ಉಬ್ಬು ಕೆತ್ತನೆ ಐತೆ. ಇದ್ರ ವಿಶೇಷ ಏನಪ್ಪಾ ಅಂತಂದ್ರೆ ಇದು ನಮ್ಮ ದೇಶದಲ್ಲೇನೆ ಉತ್ಕೃಷ್ಟ ಮತ್ತೆ ಅತಿ ದೊಡ್ಡ ಗಜಲಕ್ಷ್ಮಿಯ ಉಬ್ಬು ಚಿತ್ರಗಳಲ್ಲಿ ಒಂದು. ಇದನ್ನ ಯಾವ ತರ ವಿನ್ಯಾಸ ಮಾಡೋರಪ್ಪ ಅಂತಂದ್ರೆ ಕಮಲದ ಮೇಲೆ ಗಜಲಕ್ಷ್ಮಿ ಕೂರಿಸ್ಬಿಟ್ಟು ಆ ಕಡೆ ಈ ಕಡೆ ಆನೆಗಳು ಕುಂಭಾಭಿಷೇಕ ಮಾಡ್ತಿರೋ ತರ, ಅಂದ್ರೆ ಊಜಿಲಿ ಅಭಿಷೇಕ ಮಾಡೋ ತರ ಐತೆ. ಮತ್ತೆ ಅದ್ರ ಸುತ್ತು ಸಿಂಹದ ಹಾರಗಳು, ಅಂದ್ರೆ ಸಿಂಹದ ಡಿಸೈನ್ ಅಲ್ಲಿ ಹಾರ ತರ ಕೆತ್ತನೆ ಮಾಡಿದ್ರೆ ಇದು 10ನೇ ಶತಮಾನದಲ್ಲಿ ಇದನ್ನ ಮಾಡೋದು. ಮತ್ತೆ ನಮ್ಮ ದೇಶದಲ್ಲೇ ಅತಿ ದೊಡ್ಡ ಗಜಲಕ್ಷ್ಮಿಯ ಉಬ್ಬು ಚಿತ್ರಗಳಲ್ಲಿ ಇದು ಸಹ ಒಂದು. ಇದಿರೋದು ವಿಂಧ್ಯಗಿರಿ ಪರ್ವತದ ಅಖಂಡ ದ್ವಾರ ಬಾಗಿಲಲ್ಲಿ ಮೇಲ್ಗಡೆ ಐತೆ. ಅಖಂಡ ದ್ವಾರ ಬಾಗಿಲಲ್ಲಿ ನೋಡಿದೆ. ಅಂದ್ರೆ ವಿಂಧ್ಯಗಿರಿ ಪರ್ವತ ಅಂದ್ರೆ ಬೇರೆ ಯಾವ್ದಲ್ಲ, ನಮ್ಮ ಬಾಹುಬಲಿ ಬೆಟ್ಟದ ಶ್ರವಣಬೆಳಗೊಳದ ಬಾಹುಬಲಿ ಬೆಟ್ಟದ ಅಖಂಡ ದ್ವಾರ ಬಾಗಿಲು ಮೇಲ್ಗಡೆ ಇರ್ತಕ್ಕಂಥ ಒಂದು ಗಜಲಕ್ಷ್ಮಿ ಪೆಟ್ಟಿಗೆ. ಇವಾಗ ನೀವು ನೋಡ್ತಾ ಇರೋದು ಅಖಂಡ ದ್ವಾರ ಬಾಗಿಲು ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಒಂದು ಬಂಡೆ. ಆ ಬಂಡೆ ಮೇಲೆ ಫುಲ್ ಎಲ್ಲ ದಿಗಂಬರನೆಲ್ಲ ಏನೋ ಕೆತ್ತೋರಪ್ಪ, ಭರತನ ಇದಿರ್ಬೋದು ಅಂತ ಮೇಲೆ ಬಾಹುಬಲಿ. ಅದ್ರ ಮೇಲ್ಗಡೆ ಫುಲ್ ಎಲ್ಲ ತೀರ್ಥಂಕರರು ಇರ್ಬೋದು, ಯಾರು ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇದೆ ಗಜಲಕ್ಷ್ಮಿ ಪೆಟ್ಟಿಗೆ, ಅಖಂಡ ದ್ವಾರ ಬಾಗಿಲು ಫ್ರಂಟ್ ಅಲ್ಲಿ ಇರೋದು. ಟೆಂಪಲ್ ಎಂಟ್ರೆನ್ಸ್ ಒಳಗಡೆ ಎಂಟ್ರೆನ್ಸ್ ಫುಲ್ ಬಂಡೆ ಮೇಲೆ ಕಟ್ಬಿಟ್ಟವ್ರೆ. ಬಂಡೆ ಜೈನ್ ಮಗನೇ ಕಟ್ಟ. ಹತ್ತನೇ ಶತಮಾನದಲ್ಲಿ ಗಂಗರಾಜ ವಂಶದ ಚಾವುಂಡರಾಯ ಮಂತ್ರಿ ನಿಯೋಜಿಸ್ತಕ್ಕಂಥ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಬಾಹುಬಲಿ ಕೆತ್ತನೆಗಳ ಒಂದಾದಂಥ ಶ್ರವಣಬೆಳಗೊಳದ ಬಾಹುಬಲಿ. ಇದ್ರ ವಿಶೇಷ ಏನಪ್ಪಾ ಅಂತಂದ್ರೆ ಇದೇ ಪೊಸಿಷನ್ ಅಲ್ಲಿ ಬಾಹುಬಲಿ 12 ವರ್ಷ ತಪಸ್ ಮಾಡಿದ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಐತೆ. ಆ 12 ವರ್ಷ ತಪಸ್ ಮಾಡಿಸ್ತಕ್ಕಂಥ ಸಮಯದಲ್ಲಿ ಕ್ಲೈಂಬರ್ ಸಸ್ಯಗಳು, ಅಂದ್ರೆ ಕಾಲಿಗೆ ಮತ್ತೆ ಕೈಗೆ ಸುತ್ತಕೊಂಡೋಯ್ತಲ್ಲ ಆ ಸಸ್ಯಗಳು ಬೆಳೆದಿರೋದು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿನೂ ಐತೆ. ಇಲ್ಲಿ ಇದೇ ಜಾಗದಲ್ಲಿ 12 ವರ್ಷ ತಪಸ್ ಮಾಡಿರ್ತಕ್ಕಂಥ ಸಮಯದಲ್ಲಿ ಅವನಿಗೆ ಜ್ಞಾನೋದಯ ಆಯ್ತು ಅಂತಾನು ಹೇಳ್ತಾರೆ. ಮತ್ತೆ ಈ ಜಾಗದಲ್ಲಿ 12 ವರ್ಷಕ್ಕೊಂದ್ಸರಿ ಮಹಾಮಸ್ತಕಾಭಿಷೇಕ ಅಂತ ನಡೆಯುತ್ತೆ. ಆ ಮಹಾಮಸ್ತಕಾಭಿಷೇಕಕ್ಕೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಜೈನರು ಸಹ ಅಟೆಂಡ್ ಮಾಡ್ತಾರೆ. ಅಷ್ಟು ಫೇಮಸ್ ಪ್ಲೇಸ್ ಇದು. ನೀವು ನೋಡ್ತಾ ಇರೋದು ವಿಂಧ್ಯಗಿರಿ ಮತ್ತೆ ಚಂದ್ರಗಿರಿ ಬೆಟ್ಟದ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಕಲ್ಯಾಣಿ. ಈಗ ಆ ಕಡೆ ಚಂದ್ರಗಿರಿ, ಈಗ ನಾವಿರೋದು ವಿಂಧ್ಯಗಿರಿ, ಸೆಂಟ್ರಲ್ ಇರೋದು ಒಂದು ಕಲ್ಯಾಣಿ. ತುಂಬಾ ನೀರೈತೆ, ಏನ್ ಸಗದ ಕಾಣುತ್ತೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ನಮ್ಮ ಭಾರತದಲ್ಲಿ ಅತಿ ಎತ್ತರವಾದದ್ದು ಮತ್ತೆ ನಮ್ಮ ವಿಶ್ವದಲ್ಲಿ ಅತಿ ಎತ್ತರವಾದ ಗೊಮ್ಮಟೇಶ್ವರ ಕೆತ್ತನೆ ಒಂದಾದಂಥ ಶ್ರವಣಬೆಳಗೊಳ ವಿಶ್ವ ಪ್ರಸಿದ್ಧವಾದಂಥ ಜೈನರ ಒಂದು ಟೆಂಪಲ್ ಇದು. ಇಲ್ಲಿ ಬರೋದು ಹೆಂಗಪ್ಪ ಅಂತಂದ್ರೆ ಬೆಂಗಳೂರಿಂದ ಜಸ್ಟ್ 144 ಕಿಲೋಮೀಟರ್, ಹಾಸನಿಂದ 75 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೀವು ಮಾರ್ನಿಂಗ್ ಟೈಮ್ ಅಂತ ಬೆಟ್ಟ ಹತ್ತಿದ್ರೆ ಬೆಟರ್ ಅನ್ಕೋತೀನಿ. ಒಂದು ಮಧ್ಯಾಹ್ನವರೆಗೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ರೀತಿ ಐತೆ ನೋಡಿ. ಇಳಿಬೇಕಾದ್ರೆ ಒಂಚೂರು ಹುಷಾರಾಗಿ ಇಳಿರಿ ಅಷ್ಟೇ.